ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶಿವಗಣೇಶ ವೃತ್ತದಿಂದ ಚಿಕ್ಕನಹಳ್ಳಿ ಕೆರೆವರೆಗೆ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ ತಿಂಗಳಾದರೂ ಕಾಮಗಾರಿ ಪೂರ್ಣವಾಗದೆ ಸಾರ್ವಜನಿಕರು ಪರದಾಡಿ ರಸ್ತೆ ಕಾಮಗಾರಿಯ ಗುತ್ತಿಗೆದಾರ ಮತ್ತು ಸ್ಥಳೀಯ ಪುರಸಭೆಗೆ ಹಿಡಿಶಾಪ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 1 ತಿಂಗಳಿನಿಂದ ಕಾಮಗಾರಿ ಪ್ರಾರಂಭವಾಗಿ ಈವರೆಗೂ ಕುಂಟುತ್ತಾ ಸಾಗಿದೆ. ವಾಹನ ಸವಾರರು ಸಣ್ಣ ಪುಟ್ಟ ಜಾಗಗಳಲ್ಲಿ ಸಂಚರಿಸಿದರೆ ಭಾರೀ ವಾಹನಗಳು ಮತ್ತು 4 ಚಕ್ರ ವಾಹನಗಳ ಕಾಟದಿಂದ ಕೆಲ ರಸ್ತೆಗಳಲ್ಲಿ ಅನಾಹುತಕ್ಕೆ ದಾರಿಯಾಗಿದೆ. ಪುರಸಭೆ ಮುಂಭಾಗವೇ ಶಿವಗಣೇಶ ದೇವಾಲಯವಿದ್ದು ಮಧ್ಯದಲ್ಲಿ ರಸ್ತೆ ಮುಚ್ಚಲಾಗಿದೆ. ಆದರೂ ಭಾರೀ ವಾಹನಗಳು ಬೇಜವಾಬ್ದಾರಿಯಿಂದ ದೇವಾಲಯದ ಮುಂದೆ ಜಖಂಗೊಳಿಸಿದ್ದಾರೆ. ಇದರ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಿದ್ರೂ ಸರಿಯಾದ ಉತ್ತರವಿಲ್ಲ. ರಸ್ತೆಯಾಗಿದ್ದು 20 ದಿನಗಳಾದರೂ ಮುಕ್ತಿ ಸಿಗದೆ ಮಳೆ ಬಂದಾಗ ಬಿದ್ದು ಸಮಸ್ಯೆಗಳೇ ಹೆಚ್ಚಾಗ್ತಿದೆ. ಇದರ ಬಗ್ಗೆ ಜರೂರಾಗಿ ಕ್ರಮ ವಹಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಮುಂದಾಗ್ತೇವೆ ಎಂದು ತಿಳಿಸಿದ್ದಾರೆ. ಈ ವಿಜಯಪುರ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಗಣೇಶನ ದೇವಸ್ಥಾನ ಏನು ಈ ಶಿವಗಣೇಶ ಸರ್ಕಲ್ ಇದೆ, ಇಲ್ಲಿ ಭಾರಿ ವಾಹನಗಳು ಅಂದರೆ 10 ವೀಲು 6 ವೀಲ್ ಈ ಥರ ಲಾರಿಗಳು ಬಂದು ಜಖಮ್ ಆಗಿರೋದು, ಕನ್ನಡ ಧ್ವಜಸ್ತಂಭ ಜಖಮ್ ಆಗಿರೋದು. ಹಾಗೆ ಅದು ಶಿವನಿಗೇನಾದರೂ ಬಿದ್ದಿದ್ರೆ ಆ ಕಡೆ ಈ ಕಡೆ ಬಿದ್ದಿದ್ರೆ ಅಕಸ್ಮಾತ್ ರೋಡ್ಗೆ ಏನೋ ಬಿದ್ದಿದ್ರೆ ಭಾಳ ಅನಾಹುತ ಆಗ್ತದೆ. ದೇವಾಲಯ ಡ್ಯಾಮೇಜ್ ಆಗಿರೋದು ನೀವು ಇಲ್ಲಿ ಕಾಣಿಸ್ತಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇದು ಭಾಳ ಅನಾನುಕೂಲ ಆಗ್ತಾಯಿದೆ. ಈ ರಸ್ತೆಗೆ ಸಂಬಂಧಪಟ್ಟ ಯಾರೋ PWR ಆಗಿರ್ಬೋದು, ವಿಜಯಪುರ ಪುರಸಭೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು ಎಚ್ಚೆತ್ಕೊಳ್ತಾ ಇಲ್ಲ. ಪೊಲೀಸರು ಕೂಡ ಯಾವುದೇ ರೀತಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಒಂದು ರಸ್ತೆ ಕ್ಲಿಯರ್ ಆದರೆ ವಾಹನ ಓಡಾಡೋದಕ್ಕೆ ಅವಕಾಶಗಳೇ ಇಲ್ಲ. ಯಾಕಂದರೆ ಏಕಮುಖಿಯಾಗಿ ಬಂದುಬಿಟ್ರೆ ಗಾಡಿಗಳು ಹೋಗೋಕ್ಕೆ ಆಗಲ್ಲ, ಎಲ್ಲ ರೋಡ್ ಫುಲ್ ಜಾಮ್ ಆಗೋಗುತ್ತೆ. ಇದು ಕಾಂಟ್ರಾಕ್ಟ್ ಯಾರು ತಗೊಂಡಿರೋದು? ಕ್ಲಿಯರ್ ಆದರೂ ಮಾಡಬೇಕು, ಇಲ್ಲ ಇದನ್ನು ಒನ್ ವೇ ಆದರೂ ಮಾಡಿಕೊಡ್ಬೇಕು, ಇಲ್ಲ ಲಘು ವಾಹನಗಳು ಓಡಾಡೋದಕ್ಕೆ ಏನು ಬೈಕು ಆಟೋಗಳು ಓಡಾಡೋಂಥ ವ್ಯವಸ್ಥೆನ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಇದು ಕಾಂಟ್ರಾಕ್ಟ್ ಯಾರು ತಗೊಂಡಿರೋದು? ಕಾಂಟ್ರಾಕ್ಟ್ ನಾವು ಕೇಳಕ್ಕೆ ಬರಲ್ಲ, ಕೇಳಕ್ಕೆ ಬರಲ್ಲ, ನಾವು PW ಅವ್ರನ್ನೇ. ಈ ಸಂದರ್ಭದಲ್ಲಿ ಛತ್ರಪತಿ ಮಹೇಶ್, ರಾಜ್ಕುಮಾರ್, ಸಂತೋಷ್, SRS ಅಮೃತ್ ಇನ್ನೂ ಹಲವು ಸಾರ್ವಜನಿಕರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.